ಸಂಕಟನ ನಂಗೆ ನೋಡಕ್ ಆಗ್ತಾ ಇಲ್ಲ ಸರ್ ನನ್ನ ಕೈಲಿ. ಅವನ ಹುಡುಗಿಗೆ ಭಾಳ ಬ್ಲಾಕ್ ಮಾಡ್ತಾ ಇದ್ದ. ಆಕೆಗಿನ್ನು ಜಸ್ಟ್ 19. ಕಾಲೇಜ್ಗೆ ಹೋಗ್ತಾ ಖುಷಿಯಾಗಿದ್ದ ಯುವತಿ ಬಾಳಿಗೆ ಆಕೆಯ ಪ್ರಿಯಕರನೇ ಕೊಳ್ಳಿ ಇಟ್ಟಿದ್ದಾನೆ. ಮಗಳನ್ನ ಕಳೆದುಕೊಂಡು ಕುಟುಂಬಸ್ಥರ ಗೋಳು ಮುಗಿಲು ಮುಟ್ಟಿದೆ. ಹೌದು, 3 ದಿನಗಳ ಹಿಂದಷ್ಟೇ ನಾಪತ್ತೆಯಾಗಿದ್ದ ಯುವತಿ ಶವವಾಗಿ ಪತ್ತೆಯಾಗಿದ್ದಾಳೆ. ಭದ್ರಾವತಿ ತಾಲೂಕಿನ ಉಕ್ಕುಂದ ಸೇತುವೆ ಬಳಿ ಭದ್ರಾ ನಾಲೆಯಲ್ಲಿ ಯುವತಿಯ ಮೃತದೇಹ ಸಿಕ್ಕಿದೆ. ಅಂತರಗಂಗೆಯ ಭೋವಿ ಕಾಲೋನಿಯ ಸ್ವಾತಿ ಮೃತ ಯುವತಿ. ಭದ್ರಾ ನಾಲೆಗೆ ಜಿಗಿದಿರುವ ಶಂಕೆ ಮೇರೆಗೆ ಈಕೆಗಾಗಿ ಶೋಧ ಕಾರ್ಯ ನಡೆಸಲಾಗಿತ್ತು. 3 ದಿನದ ಬಳಿಕ ಸ್ವಾತಿಯ ಮೃತದೇಹ ಪತ್ತೆಯಾಗಿದ್ದು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಅಂತರಗಂಗೆ ಭೋವಿ ಕಾಲೋನಿಯ ಸ್ವಾತಿ ಮತ್ತು ಸೂರ್ಯ ಪರಸ್ಪರ ಪ್ರೀತಿಸ್ತಾ ಇದ್ರು ಎಂದು ಹೇಳಲಾಗ್ತಿದ್ದು, ಇದೀಗ ಕುಟುಂಬಸ್ಥರು ಕೊಲೆ ಆರೋಪ ಮಾಡಿದ್ದಾರೆ. ಇನ್ನು ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಯ ಶವಾಗಾರ ಬಳಿ ಮಗಳನ್ನ ನೆನೆದು ತಾಯಿ ಕಣ್ಣೀರಿಟ್ರು. ನನ್ನ ಮಗಳನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡು ಆಕೆಗೆ ಮೋಸ ಮಾಡಿ ಸೂರ್ಯ ಕೊಲೆ ಮಾಡಿದ್ದಾನೆ. ನನ್ನ ಮಗಳನ್ನ ಕೊಂದ ಪಾಪಿಗೆ ಜೀವಾವಧಿ ಶಿಕ್ಷೆ ನೀಡಬೇಕೆಂದು ಸ್ವಾತಿ ತಾಯಿ ಮಂಜುಳಾ ಒತ್ತಾಯಿಸಿದ್ದಾರೆ. ನ್ಯಾಯ ಕೊಡಿಸಿ ಸರ್. ನನ್ನ ಮಗಳ ಮಹಾಲಕ್ಷ್ಮಿಗೆ NCC ಟ್ರೈನಿಂಗ್ ಮಾಡಿ ಸಹ್ಯಾದ್ರಿ ಕಾಲೇಜಲ್ಲಿ ಡಿಗ್ರಿ ಮಾಡ್ತಿದ್ದ ಹುಡುಗಿ ನನ್ನ ಮಗಳ ಜೀವನನೇ ಹಾಳು ಮಾಡಿ ನನ್ನ ಮಗಳ ಜೀವನೇ ಹಾಳು ಮಾಡ್ಬಿಟ್ಟ. ಅವನಿಗೆ ಮಾತ್ರ ಸುಮ್ಮನೆ ಬಿಡ್ಬೇಡಿ ಸರ್. ಸಂಕಟನ ನಂಗೆ ನೋಡಕ್ ಆಗ್ತಾ ಇಲ್ಲ ಸರ್ ನನ್ನ ಕೈಲಿ. ಯಾವತ್ತು ಕರ್ಕೊಂಡು ಹೋಗಿದ್ದ? 1ನೇ ತಾರೀಕು ಸರ್, ಮಾರ್ಲಮಿ ಅಮಾವಾಸ್ಯೆ ಅವತ್ತು ಗುರುವಾರ ಭಾನುವಾರ. ಅವ್ನು ಮಾತ್ರ ಸುಮ್ಮನೆ ಬಿಡ್ಬೇಡ್ರಿ ಸರ್. ಇವತ್ತು ನನ್ನ ಮಗಳು ಈ ಪರಿಸ್ಥಿತಿಗೆ ಬಂದು ಬಿದ್ದಿದ್ದಾಳೆ ಅಂದ್ರೆ ಅವನೇ ಕಾರಣ. ಒಂದು ಜೀವನ ತೆಗಿಯಕ್ಕೆ ಯಾರು ಸರ್ ಅವನಿಗೆ ಅಧಿಕಾರ ಕೊಟ್ಟಿದ್ದು? ಯಾರು ಸರ್ ಅವನಿಗೆ ಪ್ರೀತಿ ಮಾಡಿದಾದ್ರೆ ಯಾವ ಉದ್ದೇಶಕ್ಕೆ ನನ್ನ ಮಗಳನ್ನ ಸಾಯಿಸ್ತಾವನು? ಪ್ರೀತಿ ಮಾಡಿದ್ದೆ ನಿಜ ಆಗಿದ್ರೆ ಅವನು ಬಿದ್ದು ಸಾಯ್ಬೇಕಾಗಿತ್ತು. ಚಾನಲ್ ಜೀವ ಯಾಕೆ ತೆಗ್ದ? ನನ್ನ ಮಗಳನ್ನ ಎಲ್ಲಾರ ಕರ್ಕೊಂಡು ಮದುವೆ ಮಾಡ್ಕೊಂಡು ಇಟ್ಕೋಬೇಕಾಗಿತ್ತು. ನಾವೇನ್ ಹಿಂಸೆ ಕೊಡ್ತಿರ್ಲಿಲ್ವಲ್ಲ. ಇವತ್ತು ನಮ್ಮಿಂದ ನನ್ನ ಮಗಳನ್ನ ದೂರ ಮಾಡಿದಾನಲ್ಲ, ಇವನಿಗೆ ಜೀವಾವಧಿ ಶಿಕ್ಷೆ ವಿಧಿಸ್ರಿ ಸರ್. ಇವನಿಗೆ ಅಂದ್ರೆ ಏನು ಓಡಾಡ್ತಾ ಇದ್ನ? ಫಸ್ಟ್ ಏನೋ ಪೀಡಿಸ್ತಾ ಇದ್ನ? ತುಂಬಾ ಹಿಂಸೆ ಕೊಟ್ಟಿದ್ದಾನೆ. ಹಿಂಸೆ ಬಂದಾನೆಲ್ಲ ನನ್ನ ಮಗಳು ಫೋನ್ ಮುಖಾಂತರನೇ ಮಾಡಿದ್ದಾನೆ. ಮಗಳು ನನ್ನ ಹತ್ರ ಹೇಳ್ಕೊಂಡಿಲ್ಲ. ಎಲ್ಲ ಹಿಂಸೆ ಕೊಟ್ಟಿದ್ದಾನೆ. ಏನು ಅಕ್ಕಪಕ್ಕ ಮನೆನಾ? ಒಂದು ಹತ್ರ ಎಲ್ಲ ಹಿಂಸೆ ಕೊಟ್ಟಿದ್ದಾನೆ. ಬಸ್ಸಲ್ಲಿ ಹೋಗಿ ಹಿಂಸೆ ಕೊಟ್ಟಿದ್ದಾನೆ. ಟ್ರೈನಲ್ಲಿ ಹಿಂಸೆ ಕೊಟ್ಟಿದ್ದಾನೆ. ಹಿಂಗೆಲ್ಲ ನನ್ನ ಮಗಳಿಗೆ ಹಿಂಸೆ ಕೊಟ್ಟು ನನ್ನ ಮಗಳ ಜೀವನ ಹಾಳು. ಅವಂದು ನಿಮ್ಮ ಊರನಾ ಅಥವಾ? ಅವನೇನ್ ಕೆಲಸ ಮಾಡ್ತಿದ್ದ? ಏನ್ ಕೆಲಸ ಮಾಡ್ತಾನ ಅದೆಲ್ಲ ನಮಗೆ ಗೊತ್ತೇ ಇಲ್ಲ ಸರ್. ಬೆಂಗಳೂರಿಂದ ಬರೋನು ಹೋಗೋನು. ನನ್ನ ಮಗಳನ್ನ ಯಾವ ಕಾರಣಕ್ಕೆ ಅವ್ನು ಸಾಯಿಸಿದ್ದಾನೆ ಅಂತ ಗೊತ್ತಾಗಬೇಕು ಸರ್ ನಮ್ಗೆ. ನನ್ನ ಮಗಳೇ ನಮ್ಮ ಮನೆಗೆ ಆಧಾರ ಸ್ತಂಭವಾಗಿದ್ಲು. ಆಕೆಗೆ ಪ್ರೀತಿಯ ಮೋಸವಾಡಿ ಸೂರ್ಯ ಕೊಲೆ ಮಾಡಿದ್ದಾನೆ. ಸಾಯೋದಿದ್ರೆ ಇಬ್ಬರು ಸಾಯಬೇಕಿತ್ತು. ನನ್ನ ಮಗಳನ್ನ ಮಾತ್ರ ಕೊಲೆ ಮಾಡಿ ಆತ ಹೇಗೆ ಬದುಕಿದ? ಇದು ಸುಳ್ಳು. ಬೇಕು ಅಂತಲೇ ನನ್ನ ಮಗಳನ್ನ ಕೊಲೆ ಮಾಡಿದ್ದಾನೆ. ಆತನಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಸ್ವಾತಿ ತಂದೆ ಗೋವಿಂದಪ್ಪ ಆಗ್ರಹಿಸಿದ್ದಾರೆ. ಈ ಸಂಬಂಧ ಭದ್ರಾವತಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಸರ್ ಹೇಳಿ ಸರ್, ಅವನು ಸೂರ್ಯ ಆ ಥರ ಇದು ಮಾಡಿರೋದು? ಸೂರ್ಯ ಆಕ್ಚುಲಿ ಇವನು ಟಾರ್ಚರ್ ಕೊಟ್ಟು ನನ್ನ ಮಗಳನ್ನ ಏಕೆ ಫೋನ್ ಮಾಡಿ ಕರ್ಕೊಂಡು ಹೋಗಿ ನೀರಿಗೆ ಹಾಕಿ ಈ ವಿಷ ಕುಡ್ದೀನಿ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಯಾವ ವಿಷನ ಕುಡ್ದಾಗ ಏನು ಕುಡಿದ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಕೈ ಮುಗಿದು ಕೇಳ್ಕೊಟ್ಟಿದ್ದೆ. ಅಂದರೆ ಉದ್ದೇಶಪೂರ್ವಕವಾಗಿ ಆಗಿದೆಯಾ ಇದು? ಉದ್ದೇಶಪೂರ್ವಕ ಸರ್. ಒಂದು ಸಾವಂತಂದ್ರೆ ಲವರ್ಸ್ ಎಲ್ಲೆಲ್ಲೋ ಕೇಳಿದಿರ ನೀವು, ಎಲ್ಲೆಲ್ಲೋ ಹೋಗಿ ಸತ್ಯಾರೆ ನಾವು ಕೇಳಿದ್ದೀವಿ. ಒಬ್ರು ಬದುಕೋದು ಇನ್ನೊಬ್ರು ಸಾಯೋದಂದ್ರೆ ಇದು ನ್ಯಾಯ ಅಲ್ಲ. ಅವನ್ನ ಹಿಡಿದು ಅವನ್ನ ಕರೆಕ್ಟಾಗಿ ಮೊಬೈಲ್ಗಳಲ್ಲಿ ಇರ್ತವೆ, ಆ ಮೊಬೈಲ್ನ ತನಿಖೆ ಮಾಡಿ ಯಾರಿಗೂ ಅನ್ಯಾಯ ಆಗೋದು ಬೇಡ. ಒಟ್ಟು ಮೊಬೈಲ್ ಕಡೆಯಿಂದನೂ ತನಿಖೆ ಮಾಡಿ ಒಂದು ತಕ್ಕ ಶಿಕ್ಷೆ ಅನ್ನೋದು ಕೊಡಲೇಬೇಕು. ನಮ್ಮಂತ ಬಡವ್ರ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ದಂಗೆ, ಇನ್ನೂ ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ದಂಗೆ ಧರ್ಮ ಕಾಪಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಅವನ ಹುಡುಗಿಗೆ ಭಾಳ ಬ್ಲಾಕ್ ಮಾಡ್ತಾ ಇದ್ದ. ಅವ್ಳು ಕಾಲೇಜ್ಗೆ ಹೋಗೋಬೇಕು, ಅವಳು ಸ್ಕೂಲ್ಗೆ ಹೋಗೋಬೇಕು. ಅವಳನ್ನ ಫಾಲೋ ಮಾಡಿಕೊಂಡು ನಿನ್ನೆ ಆಗ್ತೀನಿ ಇನ್ಯಾರನ್ನೂ ಆಗೋದಿಲ್ಲ ಅಂತೇಳಿ ನೆಮ್ಸಿ ಇವನು ಯಾರೂ ಕಾಣಲಿಲ್ಲ ಜಾಗಕ್ಕೆ ಕರ್ಕೊಂಡೋಗಿ ಚಾನಲ್ ಹತ್ರ ಈ ಥರ ಇವನು ಚಾನಲ್ ತಳ್ಬಿಟ್ಟು ಇವನು ಬಚಾವಾಗಬೇಕು ಅನ್ನೋ ಉದ್ದೇಶ ಏನು? ಅವನಿಂದನೇ ಬಾಯಿ ಬಿಡಿಸ್ಬೇಕು ಸರ್. ಅಂದ್ರೆ ಪ್ರೀತಿ ಮಾಡ್ತಿದ್ನ? ಪ್ರೀತಿ ಮಾಡ್ತಾ ಇದ್ದ. ಪ್ರೀತಿ ಮಾಡಿದವರೆಲ್ಲ ಈ ಥರ ಮಾಡಿಬಿಟ್ರೆ ಮುಂದೆ ಭಾಳ ಹೆಂಗೆ ಸರ್ ಅದು? ಅವ್ನು ಮಾಡಿದ್ಮೇಲೆ ಅವ್ನು ಕರ್ಕೊಂಡೋಗಿ ಎಲ್ಲಾರ ಬೇರೆ ತಾಳಿ ಕಟ್ಕೊಂಡಾದ್ರೂ ಬೇರೆ ಕಡೆ ಹೋಗಿರ್ಬೇಕು ತಾನೆ. ಇವನು ಕರ್ಕೊಂಡೋಗಿ ತಳ್ಬೇಕು ಅನ್ನೋ ಉದ್ದೇಶ ಏನಿತ್ತು ಅದನ್ನ ಅವ್ನು ಹಿಂಗೆ ಕೊಡ್ಬೇಕು ನಮಗೆ. ಒಟ್ಟಾರೆ ಬಾಳಿ ಬದುಕಬೇಕಿದ್ದ ಸ್ವಾತಿ ಪ್ರೀತಿ ಅಲೆಗೆ ಸಿಲುಕಿ ಮೃತಪಟ್ಟಿರೋದು ನಿಜಕ್ಕೂ ವಿಪರ್ಯಾಸ.
ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಿದ್ದು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ. ವೀರೇಶ್ ಜಿ ಹೊಸೂರ್, ಪಬ್ಲಿಕ್ ನೆಕ್ಸ್ಟ್, ಶಿವಮೊಗ್ಗ.